ಮೂಲತಃ ಜೈನರು ರಾಮಾನುಜಾಚಾರ್ಯ ಪ್ರೇರಣೆಯಿಂದ ವೈಷ್ಣವ ಧರ್ಮಕ್ಕೆ ಚೇಂಜ್ ಆಗ್ತಾರೆ. ಶುಕ ಭಾಷಿಣಿ ಕೈ ಮೇಲೊಂದು ಗಿಳಿ ಕೂತಿದೆ. ಹಿಂದೆ ಪೋಸ್ಟಲ್ ವ್ಯವಸ್ಥೆ, ಟೆಲಿಫೋನ್ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಎಲ್ಲ ಪಕ್ಷಿಗಳ ಮುಖಾಂತರ ಸಂದೇಶವನ್ನು ಹೇಳ್ಕೊಳ್ತಾರೆ. ಮ್ಯಾಟ್ ಮೇಲೆ ಇರ್ರಿ, ದೂರ ನಿಂತರೂ ಪರವಾಗಿಲ್ಲ, ಮ್ಯಾಟ್ ಮೇಲೆ ಇರ್ರಿ. ಕೀರವಾಣಿ ಕೈ ಮೇಲೆ ಒಂದು ಪಕ್ಷಿ ಕೂತಿದೆ, ಲೆಟರ್ ತಂದ್ಬಿಟ್ಟಿದೆ, ಅನ್ನ ಪ್ಯಾಂಟ್ ಹಾಕ್ಬಿಟ್ಟಿರೋದು, ಬರ್ಮುಡಾ ಶಾರ್ಟ್ಸು ಇವೆಲ್ಲ ನೋಡಿ ಕದ್ದಿರೋದಿದೆ. ಇದೇ ಕಳ್ತನ ಮಾಡೋದು. ಇಲ್ಲಿ ಖಾಲಿ ಕಾಣುತ್ತೆ ನೋಡಿ. ಇದನ್ನ ಈ ಥರನ ಇಂಟರ್ಲಾಕಲ್ಲಿ ಫಿಕ್ಸ್ ಮಾಡೋರು. ಅವ್ರಿಗೆ ಕದಿಲಿಕ್ಕೆ ಸುಲಭ ಆಗೋಗ್ಬಿಡ್ತು. ಕೆಲವೆಲ್ಲ ಹಿಂಗೆ ಹೊಡೆದಾಕಿದ್ದಾರೆ, ಕೆಲವು ಕಾರ್ ತುಂಬಿದ್ದಾರೆ, ಹಾರ್ಚ್ ಹೊಡೆದಾಕಿದ್ದಾರೆ. ಗೊತ್ತಿದೆಲ್ಲ ನೋಡಿ. ಕೋತಿ ಸೀರೆ ಹಿಡಿದು ಎಳಿತಿರೋದು, ಮಂಗ ಸ್ಯಾರಿ ಎಳಿತಿರೋದು, ಹೊಡಿಲಿಕ್ಕೆ ಕೋಲ್ ತಗೊಳ್ಳೋದು, ಬೇಟೆ ಆಡ್ತಿರೋದು. ಇದು ಶಾಂತಳದೇವಿಯ ಪ್ರತಿರೂಪಗಳು. ಭರತನಾಟ್ಯದ ಭಂಗಿಗಳನ್ನೇ ಇಲ್ಲಿ ತೋರಿಸಿದ್ದಾರೆ. ನಾಟ್ಯರಾಣಿ ಶಾಂತಳದೇವಿಯ ವಿಭಿನ್ನ ಡ್ಯಾನ್ಸಿಂಗ್ ಮುದ್ರಿಕೆಗಳು ಮತ್ತು ಅವರ ಸಿಗ್ನೇಚರ್ಗಳೆಲ್ಲ ಇದೆ. ಹಳೆಗನ್ನಡದಲ್ಲಿದೆ ಈ ಕಡೆ, ಈ ಕಡೆ ನಡುಗನ್ನಡದಲ್ಲಿದೆ. ಶೇಷ ಶೃಂಗಾರ ಜಡೆ ಹಿಂಡ್ಕೋತಾರದು, ನೀರಿನ ಹನಿಗಳು ಕೆಳಗಡೆ ಕಲೆಕ್ಟ್ ಆಯ್ತು, ವಾಟರ್ ಡ್ರಾಪ್ಸ್ ಮಣಿ ಟೈಪಲ್ಲಿ. ಇದು ಸೌತ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯಂ. ದೇಹವನ್ನು 3 ಭಾಗವಾಗಿ ಬೆಂಡ್ ಮಾಡಿ ಡ್ಯಾನ್ಸ್ ಮಾಡೋದು. ಯೋಗಾಸನ ಗೊತ್ತಿರಬೇಕು. ಇದು ಲೇಡಿ ಡ್ರಮ್ ಬಾರಿಸ್ತಿರೋದು, ಕೈ ಬೆರಳಲ್ಲಿ ಹಗ್ಗದ ಒಳಗಡೆ ಪಾಸ್ ಆಗಿದೆ. ಹಗ್ಗ ನೋಡೋಕ್ಕೆ ರೇಷ್ಮೆ ದಾರ ಇದ್ದಾಗಿದೆ, ಕಲ್ಲಿನ ಹಗ್ಗನೆ. ಕೃಷ್ಣ ಕೊಡಲು ಹೋಗ್ತಿರೋದು. ಇದು ಕೃಷ್ಣ ಚಿಕ್ಕವನಿದ್ದಾಗ ಕಾಳಿಂಗ ಮರ್ದನ ಡಾನ್ಸ್ ಮಾಡ್ತಾರೆ. ಅವನು ಬಾಲಕನಾಗಿದ್ದಾರೆ. ಹೆಣ್ಮಕ್ಳು ಆ ಕಡೆ ಚೂಡಿದಾರ್ ಮಿಡಿ ಈಗ ಆಗ್ತಾರಲ್ಲ, ಮಿನಿ ಸ್ಕರ್ಟ್ ನೋಡಿ, ಹಾಫ್ ಸ್ಕರ್ಟ್ ಆಗುತ್ತೆ. ನೋಡಿ ಇದು ಹಾಫ್ ಸ್ಕರ್ಟ್ ಮೇಲೆ ಡಿಸೈನ್ಸ್ ಇದೆ, ವೇಲ್ ಇದೆ, ದುಪ್ಪಟ ಇದೆ, ಡಿಸೈನ್ ವರ್ಕ್ ಇದೆ. ಎಲ್ಲ ಅವತ್ತೇ ತೋರಿಸಿದ್ರು. ಇಷ್ಟೇ ರಿಪೀಟ್ ಆಗ್ತಿದೆ. ಎಲ್ಲ ಅವತ್ತಿನ ಕಾಲದ. ಹೇಳಿ ಇಲ್ಲೇ ಬೀಳ್ತಾವ ನೋಡಿ. ಅವ್ರು ಹೇಳೋದು ಸ್ಟಾಪ್ ಮಾಡಿದಾಗ ಪಾಸ್ ಕೊಡು. ನಾಟ್ಯ ಮೋಹಿನಿ ಒಂದೇ ಕಾಲಲ್ಲಿ ಡಾನ್ಸ್ ಮಾಡ್ತಾ ಇರೋದು. ಆರ್ಚ್ ಇದೆಯಲ್ಲ ಪ್ರಭಾವಳಿ, ನಾವು ಪೇಪರ್ ಕಟಿಂಗ್ಸು ಮಾಡೋಕ್ಕಲ್ಲ, ಅಷ್ಟು ತೆಳುವಿದೆ. ಬಾಯ್ ಅಷ್ಟೊಂದು ಹಿಂದಕ್ಕೆ ಹಾಕು ಬಾ ಮುಂದೆ. ಅದು ಲಿಸರ್ಡ್ ಇದೆ ಇಲ್ಲೊಂದು, ಅಲ್ಲಿ ಬಾಯಿ ಹತ್ರ ಒಂದು ಹಳಸಿನ ಹಣ್ಣು ಇದೆ, ಅದ್ರ ಮೇಲೊಂದು ನೊಣ ಕೂತಿದೆ. ಅದು ಬೈನಾಕ್ಯುಲರ್ ಬೇಕಂದ್ರೆ ಕಾಣಲ್ಲ. ಅದು ಯಾಕಂಗೆ ತೋರಿಸಿರೋದು ಅಂದರೆ ಫುಡ್ ಚೈನ್ ತೋರಿಸಿದ್ದಾನೆ. ಜೀವೋ ಜೀವಸ್ಯ ಜೀವನಂ ಅಂತೀವಿ. ಆಹಾರ ಸರಪಣಿ. ಬನ್ನಿ ಈ ಕಡೆ ಮಕ್ಕಳು. ಇದು ಹೊಯ್ಸಳ ರಾಜ್ಯ ಲಾಂಛನ. ಒಂದು ಹುಡುಗ ಹುಲಿ ಜೊತೆ ಕುಸ್ತಿ ಆಡ್ತಾರೆ. ಹೊಯ್ಸಳ, ವೈ ಅಂದರೆ ಒಡಿ ಅಂತ ಹಳೆಗನ್ನಡದಲ್ಲಿ, ಸಳ ಅಂದರೆ ಹುಡುಗನ ಹೆಸರು. ಹೊಡೆದಕ್ಕೊಂದಾಗ ಅದನ್ನೇ ಸಿಂಬಲ್ ಆಗಿ ಮಾಡ್ಕೋತಾರೆ. ಹೊಯ್ಸಳ ಸಾಮ್ರಾಜ್ಯ ಸಳನಿಂದ ಪ್ರಾರಂಭ ಆಗುತ್ತೆ. ಹಿಂದೆ ಗುರುಕುಲ ಆಶ್ರಮದಲ್ಲಿ ಪಾಠವನ್ನು ಮಾಡಬೇಕಾದ್ರೆ ಸುದತ್ತ ಮುನಿನ ಟೀಚರು ಹುಲಿ ಬರುತ್ತೆ. ಹುಲಿಯನ್ನು ನೋಡಿ ಎಲ್ಲ ವಿದ್ಯಾರ್ಥಿಗಳು ಎದುರಿ ಓಡೋಗ್ತಾರೆ. ಈ ಸಳ ಅನ್ನೋ ಹುಡುಗ ಧೈರ್ಯವಾಗಿ ನಿಂತಿರ್ತಾನೆ. ಅವನ ಧೈರ್ಯವನ್ನು ಕಂಡು ಗುರು ಹೊಯ್ಸಳ ಅಂತ ಹೇಳೋದು. ವೈ ಅಂದರೆ ಒಡಿ, ಸಳ ಅಂದರೆ ಹುಡುಗನ ಹೆಸರು. ಹೊಡೆದಕ್ಕೊಂದಾಗ ಅದನ್ನೇ ಸಿಂಬಲ್ ಆಗುತ್ತೆ. ಹೊಯ್ಸಳರ ಸಂಸ್ಥಾಪಕನಾಗ್ತಾನೆ ಈ ಸಳ. ಜಯ ವಿಜಯ. ಮತ್ತು ಇದು ರುದ್ರ ವೀಣೆ ಬಾರಿಸ್ತಾ ಇರೋದು. ತಂತಿ ಎಲ್ಲ ಎಳೆದು ಮುರಿದು ನಮ್ಮವರು ಡ್ಯಾಮೇಜ್ ಮಾಡೋದು. ಬನ್ನಿ. ಇದು ವನರಾಣಿ ಅಂಕಿ ಹೇಳ್ತಿರೋದು, ಬೇಟೆಗಾತಿ ಬೇಟೆ ಆಡ್ತಿರೋದು, ಮೇಲ್ ಫಿಗರು, ಗಂಡು ವಿಗ್ರಹ. ಇದೆಲ್ಲ ನೋಡಿ ವಿಗ್ರಹಗಳು ಹೆಂಗೆ ಇಸ್ಸೊಡ್ದಿದೆ. ಇದೆಲ್ಲ ನೋಡಿ ಇಂಟರ್ಲಾಕ್ನ ಬಿಚ್ಚಿ ತಗೊಂಡೋಗಿದ್ದಾರೆ. ಈ ಕಡೆಗೆಲ್ಲ ಜೀವಾತ್ಮ ಅಂತೀವಿ, ಅಂದರೆ ಶಿಲಾಬಾಲಿಕೆ. ಈ ಕಡೆಗೆ ಪರಮಾತ್ಮ, ದೇವರ ಕಥೆ. ಮೊದಲಿಗೆ ಶಿವ ಪಾರ್ವತಿ, ವಿಷ್ಣು, ಲಕ್ಷ್ಮೀ ಜನಾರ್ದನ್ ಅಂದರೆ ಗಾಡ್ ಸೆಕ್ಷನ್. ಈ ಸೈಡಲ್ಲ ದೇವರ ಕಥೆ. ಮೊದಲಿಗೆ ಡಾನ್ಸಿಂಗ್ ಶಿವ. ಯಾರು ಪುಣ್ಯ ಮಾಡಿದವ್ರನ್ನ ತ್ರಿಶೂಲದಿಂದ ಮೇಲೆತ್ತಿದ್ದಾರೆ. ಮೇಲೆ ಸ್ವರ್ಗ, ಕೆಳಗಡೆ ನರಕ. ಊತನ ರಾಕ್ಷಸಿ, ಕೃಷ್ಣನ 3ನೇ ತಾಯಿ. 10 ತಲೆ ರಾವಣ ಕೈಲಾಸ ಪರ್ವತ ಎತ್ತಿರೋದು. ದಶಕಂಠ ರಾವಣ ಕೈಲಾಸ ಪರ್ವತವನ್ನು ಎತ್ತಿರೋದು. ಆ ಪರ್ವತದ ಮೇಲೆ ಶಿವ ಪಾರ್ವತಿ ಕೂತಿದ್ದಾರೆ. ಅವ್ರ ವಾಹನ ನಂದಿನೂ ಕೂಡ ಅಲ್ಲೇ ಇದೆ.
ಯಾವುದೇ ಹೊಯ್ಸಳರ ದೇವಾಲಯ 3 ಲೈನ್ಸಲ್ಲಿರುತ್ತೆ. ಆನೆಗಳು, ಸಿಂಹಗಳು, ಕುದುರೆಗಳು. ಆನೆಗೆ ಶಕ್ತಿ ಜಾಸ್ತಿ, ಸಿಂಹಕ್ಕೆ ಧೈರ್ಯ ಜಾಸ್ತಿ, ಕುದುರೆಗೆ ವೇಗ ಜಾಸ್ತಿ, 3ಕ್ಕೂ ಪವರ್ಫುಲ್ ಇತ್ತು. ಹಿರಣ್ಯ ಕಶ್ಯಪನ ಹೊಟ್ಟೆಯ ಬಗದು ಕರ್ತೂರ ಮಾಲೆ ಹಾಕೋತಾರೆ. ಮ್ಯಾಲೆ ಎಷ್ಟು ಚೂಪಿದೆ, ಮುಖದಲ್ಲಿ ಕೋಪ, ಸಿಟ್ಟು ಹಿಂಗೆ ಎದ್ದು ಕಾಣಿಸುತ್ತೆ. ತ್ರಿಮೂರ್ತಿ ನಾರಾಯಣ, ಚಾಮುಂಡೇಶ್ವರಿ, ಬ್ರಹ್ಮದೇವ, ಬೆಲ್ಲಿದೆ, ಚೈನ್ ಇದೆ, ಕಬ್ಬಿಣದ ಸರಪಳಿ ಇದ್ದಾಗಿದೆ, ವರಾಹ ಇದೆ, ವೈಲ್ಡ್ ಬೋರ್ ಇದೆ. ಹೆಣ್ಮಕ್ಳು ಹಾಕೊಳ್ಳೋ ಎತ್ತರವಾದ ಚಪ್ಪಲಿಗೆ ಹಾಕೋತಾರಲ್ಲ ಐಲ್ಡ್ ನೋಡಿ, ಐಲ್ಡ್ ಅವತ್ತೈದು ಎಲ್ಲ ಇತಿಹಾಸ ಮಲ್ಕೊಳ್ಳುತ್ತೆ. ನೋಡಿ ಎಲ್ಲ ವಿಷ್ಣುನೇ, ಪೂರ್ತಿ ವಿಷ್ಣುನೇ. ಕೇಶವ, ಮಾಧವ, ಗೋವಿಂದ, ನಾರಾಯಣ, ಅಚ್ಯುತ, ಪುರುಷೋತ್ತಮ, ವಾಸುದೇವ, ದಾಮೋದರ, ಪ್ರಜ್ಞಿಜ್ಞ, ಫುಲ್ ಆಲಾರ್ ವಿಷ್ಣು. ಹೆಸರು ಮಾತ್ರ ಚೇಂಜ್. 644 ಆನೆಗಳಿದೆ ಸುತ್ತ. ಒಂದು ಆನೆ ಇದ್ದಂಗೆ ಇನ್ನೊಂದು ಆನೆ ಇಲ್ಲ. ಎಲ್ಲ ಬೇರೆ 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 ಟೈಪ್ಸಲ್ಲಿದೆ. ಬನ್ನಿ ಈ ಕಡೆ ನೋಡಿ. ಇದು ಒಳಗೆ ಅವತ್ತಿನ ಕಾಲದಲ್ಲಿ ಮನೆ ಮೇಲೆ ಮನೆ ಕೊಟ್ಟೆ ವ್ಯವಸ್ಥೆ ಗೊತ್ತಿತ್ತು. ಮಲ್ಟಿ ಸ್ಟೋರ್ ಬಿಲ್ಡಿಂಗ್, 1st ಫ್ಲೋರ್, 2nd ಫ್ಲೋರ್, ಬಾಲ್ಕನಿ ಇದೆ, ಪ್ಯಾಸೇಜ್ ಇದೆ ನೋಡಿ. ಎಲ್ಲ ಲೇತ್ ವರ್ಕುಗಳು, ಎಲ್ಲ ಕಾರ್ಪೆಂಟರ್ ವರ್ಕು ಕೈಯಲ್ಲಿ ಮಾಡಿದ್ದಾರೆ ನೋಡಿ. ಮೇಲೂ ಕೂಡ ಇದೆ, ಕೆಳಗೂ ಇದೆ. ಇವರ ಕೆಲಸ ಮಾಡಲಿಕ್ಕೆ ಯಾವುದೇ ಥರದ ಮಿಷನರಿ, ಟೂಲ್ಸು, ಎಕ್ವಿಪ್ಮೆಂಟ್ಸ್ಗಳು, ಕಂಪ್ಯೂಟರು ಏನೂ ಇರಲಿಲ್ಲ. ಈ ಪ್ರತಿ ಒಂದು ಶಿಲ್ಪಕಲೆನೂ ಎಲ್ಲ ಹ್ಯಾಂಡ್ ವರ್ಕೆಲ್ಲ ಇರೋದು, ಕೈಯಲ್ಲೇ ಮಾಡೋದು. ಅದಕ್ಕೆ ಗ್ರಾನೈಟ್ ಸ್ಟೋನ್ನ ಬಳಸಿರ್ಬೋದು ಅಂತ ವೆಪನ್ಸ್ ಆಗಿ. ನೋಡಿ ಇಲ್ಲಿ ಪಾದವನ್ನು ತೋರಿಸಿದರೆ ಸ್ವಲ್ಪ ದೊಡ್ಡ ಸೈಜಲ್ಲಿದೆ ದೇವರ ಪಾದ. ಹಾಗೆ ವರಾಹ ಇದೆ ನೋಡಿ, ವೈಲ್ಡ್ ಬೋರ್ ಇದೆ. ಹಂದಿಯ ರೂಪದಲ್ಲಿ ಬಂದು ಹಿರಣ್ಯಾಕ್ಷನ್ನ ಕಾಲಿಂದ ತುಳಿದು ಸಂಹಾರ ಮಾಡ್ತಿರೋದು. ಕೈ ಮೇಲೆ ಭೂದೇವಿ ಕೂತಿದೆ. ಭೂದೇವಿ ರಕ್ಷಣೆ ಮಾಡಿಕೊಂಡೇ ಹಿರಣ್ಯಾಕ್ಷನ ಸಂಹಾರ ಆಗುತ್ತೆ. ಇದೆಲ್ಲ ಪೂರ ವಿಷ್ಣು. ಇದು ಅರ್ಜುನ, ಇದು ಮಹಾಭಾರತ ಸ್ಟೋರಿ. ಮೇಲೆ ಮೀನಿನ ಕಣ್ಣಿಗೆ ಶೂಟ್ ಮಾಡಿರೋದು, ಮತ್ಸ್ಯ ಅಂತರ. ಸರಿಗಮ ಪದ ನಿಸ ಸೌಂಡ್ ಬರ್ತಿತ್ತಂತೆ, ಎಲ್ಲ ಕೇಳಕ್ಕೋಸ್ಕರ ಹೊಡೆದು ಆಡ್ಬಿಡಿ.